ಜನಗಳ ಮೇಲೆ ಅಪ್ಪ, ನೀನಲ್ಲದೆ ಯಾರು ರಕ್ಷಿಸಲು ಸಾಧ್ಯ? ನಿನ್ನ ನಾಮ ಅಲ್ಲದೆ ರಕ್ಷಣೆಗೆ ಬೇರೆ ನಾಮ ಇಲ್ಲಪ್ಪ. ಕೂಗಿ 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 ನಮ್ಮನ್ನು ರಕ್ಷಿಸಿದಂತ ಕೈಗಳು ನನ್ನ ಜನಗಳನ್ನ ರಕ್ಷಿಸಬೇಕಯ್ಯ, ಬಿಡುಗಡೆ ಮಾಡಬೇಕಯ್ಯ. ಕನ್ವಾರಿ ನಾಯಕ ನನ್ನ ದೇಶದ ಮೇಲೆ ಮನ ಬರುಗಯ್ಯ. ನಮ್ಮ ಪ್ರಾರ್ಥನೆ ಕೇಳುವ ದೇವರು ಬಂದಿದ್ದಾರೆ. ನಮ್ಮ ಮಧ್ಯದಲ್ಲಿ ಅವರು ಬಂದಿದ್ದಾರೆ. ಅವರು ತಿರುಗಾಡ್ತಾ ಇದ್ದಾರೆ, ಅವರು ಚಲಿಸ್ತಾ ಇದ್ದಾರೆ. ನಮ್ಮ ಪ್ರಾರ್ಥನೆಗೆ ಸ್ನೇಹ ಕೊಡುವವರು, ನಮ್ಮ ಪ್ರಾರ್ಥನೆ ಅದ್ಭುತ ಮಾಡುವವರು, ನಮ್ಮ ಪ್ರಾರ್ಥನೆಗೆ ಯೇಸುವಿನ ರಕ್ತ ಸಕಲ ಪಾಪಗಳನ್ನು ನಿವಾರಣೆ ಮಾಡುವಂತಹ ಪರಿಶುದ್ಧವಾದ ರಕ್ತ ಈ ಹಾಲಲ್ಲಿ ಇಲ್ಲಿ ಬಂದಿರುವ ಒಬ್ಬೊಬ್ಬರ ಮೇಲೆ ಈಗ ಅದು ಇಳಿದು ಬರುತ್ತಲಿದೆ. ಯೇಸುವಿನ ರಕ್ತದಲ್ಲಿ ಬಲ ಇದೆ, ಯೇಸುವಿನ ರಕ್ತದಲ್ಲಿ ಶಕ್ತಿ ಇದೆ. ಎಂಥ ಪಾಪಗಳಾದರೂ ತೊಳೆಯುವಂತ ಶಕ್ತಿ ಯೇಸುವಿನ ರಕ್ತಕ್ಕೆ ಉಂಟು. ಜನ ಎಷ್ಟಪ್ಪ ಬಲದ ಕೈಗೆ ಎಡದ ಕೈಗೂ ಜ್ಞಾನ ಹೊಡೆಯಪ್ಪ. ಅಪ್ಪ ದೇವತೆ ಉಣ್ಣುಳ್ಳ ದೇವತೆ ಮರೆತರೆ ಅಪ್ಪ ಕಲ್ಲಯ್ಯೋ ಮಣ್ಣಯ್ಯೋ ಮನುಷ್ಯನಯ್ಯೋ ನಂಬಿ வாழ்ந்துಕೊಂಡಿருக்கிறாங்கள ಅಪ್ಪ. ಅಪ್ಪ ಅಪ್ಪ அவன் அறியாதபடிக்கு நீங்க பண்ணுங்க. உங்க ரத்தத்தினால கழுவுங்கப்பா, உங்க வேறுபட்ட ரத்தத்தினால கழுவுங்க ஆண்டவரே. ಆಸ್ತಿಗೆ ಸಿದ್ಧಪುತ್ರರು ಜನ್ಮ ನೀಡಿದ ತಂದೆಯನ್ನೇ ಹತ್ಯೆಗೈದಿರುವ ಮನಗುಲುಕುವ ಘಟನೆ ಬೆಂಗಳೂರಿನ ಇಂದಿರಾನಗರದ ತೂಪನಹಳ್ಳಿಯಲ್ಲಿ ನಡೆದಿದೆ. ಟಿವಿಯಲ್ಲೆಲ್ಲ ಕೂಡ ಏನಂತಂದರೆ ಮತ್ತು ಯೂಟ್ಯೂಬ್ ಆ್ಯಡ್ಗಳಲ್ಲೆಲ್ಲ ಕೂಡ ತಕ್ಷಣ ಬರೋದೇನಂತಂದರೆ ಆನ್ಲೈನ್ ಜ್ಯೋತಿಷಿಯರು. ಇವರ ಮಾತು ಕೇಳಿ ಎಷ್ಟೋ ಕುಟುಂಬಗಳು ಹಾಳಾಗ್ತಾ ಇದೆ, ಎಷ್ಟೋ ಮನೆಗಳು ಹಾಳಾಗ್ತಾ ಇದೆ. ಇಲ್ಲಿ ನೋಡಿ, ಒಂದು ಜ್ಯೋತಿಷಿ ಮಾತು ಕೇಳಿ ತಾಯಿಯನ್ನು ಆಸ್ತಿಗಾಗಿ ಕೊಲೆ ಮಾಡಿರುವಂಥ ಒಂದು ಘಟನೆ ತುಮಕೂರಲ್ಲಿ ನಡೆದಿದೆ. ಇದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾರೊಂದು ಕುಟುಂಬಗಳಲ್ಲಿ ಕಾರ್ಯ ಮಾಡದಂತೆ ಸ್ವಾಮಿ
ಆನ್ಲೈನ್ ಗೇಮಲ್ಲಿ ತುಂಬ ಮಕ್ಕಳು ಅಡಿಕ್ಟ್ ಆಗಿದ್ದಾರೆ. ಪಬ್ಜಿ, ಆಮೇಲೆ ರಮ್ಮಿ, ಈ ಥರ ಅನೇಕ ವಿಧವಾದಂಥ ಗೇಮ್ಗಳು, ಇದರಲ್ಲಿ ಅಡಿಕ್ಟ್ ಆಗಿ ತಮ್ಮ ಪ್ರಾಣವನ್ನು ಕಳ್ಕೊಳ್ಳುವಂಥ, ಬೆಟ್ಟಾಡೋದು, ಹಣವನ್ನು ಕಳ್ಕೊಳ್ಳೋದು, ಸಮಾಧಾನ ಕಳ್ಕೊಳ್ಳೋದು, ಮತ್ತು ಡಿಪ್ರೆಷನ್ಗೆ ಹೋಗುವಂಥದ್ದು. ಆ ಡಿಪ್ರೆಷನ್ನಿಂದ ತುಂಬ ಮಕ್ಕಳು ಸೂಸೈಡ್ ಮಾಡಿಕೊಳ್ಳುವಂಥ ಕಾರ್ಯಗಳು, ಇನ್ವೆಲ್ ಮಾಡುವಂತ ಗೇಮುಗಳು ಸ್ವಾಮಿ, ಅದು ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಅದು ಲಯವಾಗಲಿ. ಯೇಸುವಿನ ನಾಮದಲ್ಲಿ ಅದು ಸುಟ್ಟು ಹೋಗಲು ಕರ್ತನಿಗೆ ಸ್ತೋತ್ರಪ್ಪ. ಅದು ಬರ್ನಿಗಾಗಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಎಡಿಟ್ ಮಾಡುವಂತ ಎಲ್ಲಾ ಕ್ರಿಯೆಗಳು ಸ್ವಾಮಿ ಕರ್ತನೆ, ಚಿಕ್ಕ ಮಕ್ಕಳನ್ನ, ವಯಸ್ಸು ಹುಡುಗರನ್ನ ದೇವರೇ ಹಾಳು ಮಾಡುವಂತ ಗೇಮ್ಗಳು, ಗೇಮ್ಗಳು ಸ್ವಾಮಿ, ಅದು ನಜರೇತಿನ ಯೇಸು ನಾಮದಲ್ಲಿ ಲಯ ಮಾಡಿದ್ದಕ್ಕಾಗಿ ಸ್ತೋತ್ರ ದೇವರೇ. ಇನ್ಸ್ಟಾಗ್ರಾಮ್, ಟ್ವಿಟರ್ ಅಂತ ಕರ್ತಾರೆ, ಯಾವುದ್ಯಾವುದೋ ಕಾಲಗಳಲ್ಲಿ ಕರ್ತಾರೆ, ನಮ್ಮ ದೇಶದ ಹೆಣ್ಣು ಮಕ್ಕಳು ಕರ್ತಾರೆ, ಎಲ್ಲ ಪಾಪಗಳಿಂದ ಬಂಧಿಸಿ ಕರ್ತಾರೆ. ಅವನು ತಾನೇ ಸ್ತೋತ್ರಿಸಪ್ಪ. ನಮ್ಮ ದೇಶದ ಎಲ್ಲ ಚಿಕ್ಕವರಿಂದ ವಯಸ್ಕರವರೆಗೂ ಕರ್ತಾರೆ ಮಕ್ಕಳನ್ನೇ ಸಪ್ಪ. ನೀವು ಒಂದು ಬಾರಿ ಮುದ್ದೆ ಕರ್ತಾರೆ, ಒಂದು ಬಾರಿ ಮುದ್ದೆ ಸಪ್ಪ, ಒಂದು ಬಾರಿ ನಂಬಿಸಿ ಕರ್ತಾರೆ. ನಿನ್ನ ಹಸ್ತದಿಂದ ಬಿಡ ಕರ್ತಾರೆ, ನಿನ್ನ ರಕ್ತದಿಂದ ನಾಗರಾಜ್, ನಂದಿನಿ, ಇವರಿಗೆ ದೇವರು ಕೊಟ್ಟಂತ ಎರಡನೇ ಮಗುವಿಗಾಗಿ ನಾವೆಲ್ಲ ಪ್ರಾರ್ಥನೆ ಮಾಡೋಣ. ದೇವರ ಕರ ಈ ಮಗನ ಮೇಲೆ ಚಲಿಸಲಿ. ಎಷ್ಟು ಮಗನ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಸ್ಟೀಫನ್ ಎಂಬುದಾಗಿ ಹೆಸರನ್ನಿಟ್ಟು ಆಶೀರ್ವದಿಸ್ತಾನೆ. ದಯೆಯಲ್ಲಿ, ದೇವರ ದಯೆಯಲ್ಲಿ ಈ ಮಗು ಬೆಳೆಯಲಿ, ನಿಮ್ಮ ನಾಮ ಈ ಮಗುವಿನ ಮುಖಾಂತರವಾಗಿ ಮಹಿಮೆ ಹೊಂದಲಿ ಅಂತೇಳಿ ಜೋಸೆಫ್ ಪ್ರಿನ್ಸ್ ಎಂಬುದಾಗಿ ಹೆಸರನ್ನಿಟ್ಟು ನಾನು ಆಶೀರ್ವದಿಸ್ತೇನೆ. வல்லமை உள்ள தேவன், ಆತನು ಶಕ್ತಿಯುಳ್ಳ ದೇವರು. அவருடைய வார்த்தையில வல்லமை இருக்கிறது. ಆತನ ಮಾತಿನಲ್ಲಿ ಶಕ್ತಿ ಇದೆ. அந்த வார்த்தை ಆ ವಾಕ್ಯ நம்மை விடுதலையாக்கும், ನಮ್ಮನ್ನ ಬಿಡುಗಡೆ ಮಾಡುತ್ತದೆ. ಸಮಾಧಾನத்தை கொண்டு வரும், ಅದು ಸಮಾಧಾನವನ್ನು ಕೊಂಡು ಬರುತ್ತದೆ, ரட்சிப்பை கொண்டு வரும். ಅದು ರಕ್ಷಣೆಯನ್ನು ಕೊಂಡು ಬರುತ್ತದೆ. அந்த வார்த்தை ಆ ವಾಕ್ಯ ஒரு மரித்து போன எலும்புகளுக்குள்ள ஜீவனை கொண்டு வரும். ಅದು ಒಣಗಿದ ಎಲುಬುಗಳಲ್ಲಿ ಜೀವವನ್ನು ಕೊಂಡು ಬರುತ್ತದೆ. அதில் வல்லமை ಯೇಸುವಿನ ಶಕ್ತಿ உன்னை கொண்டு, ನಿನ್ನ ಮುಖಾಂತರ கொண்டு, ನಿನ್ನ ಮುಖಾಂತರ இருக்கிற ஒவ்வொருவரை கொண்டு ಇಲ್ಲಿರುವಂತ ಒಬ್ಬೊಬ್ಬರ இந்த உலகத்திற்கு ಈ ಲೋಕಕ್ಕೆ காண்பிக்க வேண்டும் என்பது தேவனுடைய சித்தம். ಲೋಕಕ್ಕೆ ತೋರಿಸಬೇಕೆಂಬುದು ದೇವರ ಚಿತ್ತವಾಗಿದೆ. ஹalleluya, ಹಾಲೆಲೂಯಾ. அநேகர் வியாதியஸ்தராயிருக்கிறார்கள், ಅನೇಕರು ರೋಗಿಗಳಾಗಿದ್ದಾರೆ, அநேகர் கேன்சர் வியாதியில் கட்டப்பட்டிருக்கிறாங்க, ಅನೇಕ ಕ್ಯಾನ್ಸರ್ ವ್ಯಾಧಿಯಿಂದ ಕಟ್ಟಲ್ಪಟ್ಟಿದ್ದಾರೆ, அநேகர் சமாதானம் இல்லாமல் அலைந்து கொண்டிருக்கிறாங்க, ಅನೇಕರು ಸಮಾಧಾನವಿಲ್ಲದೆ ಅಲೆಯುತ್ತಿದ್ದಾರೆ, அநேகர் மந்திர கட்டில் இருக்கிறாங்க, ಅನೇಕರು ಮಾಟ ಮಂತ್ರದ ಕಟ್ಟುಗಳಲ್ಲಿ, அநேகர் சாப கட்டில்
கட்டுக்குள்ள இருக்கிறாங்க. ಅನೇಕರು ಶಾಪದ ಕಟ್ಟುಗಳಿಂದ யார் என்னை விடுதலையாக்குவார்? ಯಾರು ನನ್ನನ್ನು ಬಿಡುಗಡೆ ಮಾಡುತ್ತಾರೆ? யார் என்னை விடுதலையாக்குவார் ಯಾರು ನನ್ನ ಬಿಡುಗಡೆ ಮಾಡುತ್ತಾರೆ என்று கதறுகிற சத்தம் ಎಂದು ಕೂಗುವ ಶಬ್ದ தேசமெங்கும் கேட்கப்படுகிறது. ದೇಶದಾದ್ಯಂತ ಕೂಗಲ್ಪಡ್ತಾ ಇದೆ. தேவஜனமே, ದೇವಜನವೇ, தேவஜனமே, ದೇವಜನವೇ, உன்னை தான் ஆண்டவர் தேடுகிறார். ದೇವರು ನಿನ್ನನ್ನೇ ಹುಡುಕುತ್ತಿದ್ದಾನೆ. அந்த வார்த்தையின் வல்லமை வெளிப்படுத்த, ಆ ಮಾತಿನ ಶಕ್ತಿಯನ್ನು ಪ್ರಕಟ ಮಾಡಲು, விடுதலை கொடுக்க ஒரு ஆண்டவர் உண்டு என்பதாக ಬಿಡುಗಡೆ ಕೊಡುವಂತ ಒಬ್ಬ ದೇವರಿದ್ದಾನೆ சொல்லுவதற்காக ಹೇಳುವುದನ್ನ, உன்னை என்னை ஆண்டவர் தேடி இந்த இடத்துல வந்திருக்கிறார். ನಿನ್ನನ್ನ ನನ್ನನ್ನ ಹುಡುಕಿ ದೇವರು ಈ ಸ್ಥಳಕ್ಕೆ இந்த ಬಂದಿದ್ದಾನೆ. வல்லமையை நாம் பெற்றுக்கொள்ள வேண்டும். ಆ ಶಕ್ತಿಯನ್ನ ನಾವು ಹೊಂದಿಕೊಳ್ಳಬೇಕು. சப்பில்லாத ஒரு கிறிஸ்தவர்களாய் நாம் இருக்கக்கூடாது. ಉಪ್ಪು ಸಪ್ಪಿಲ್ಲದಂತ ಕ್ರೈಸ್ತರಾಗಿ ನಾವಿರಬಾರದು. நீ ஜெபித்தாலும் அற்புதம் நடக்கும். ನೀನು ಪ್ರಾರ್ಥನೆ நீ ಮಾಡಿ, ஜெபித்தாலும் அற்புதம் நடக்கும். ನೀನು ಪ್ರಾರ್ಥನೆ ಮಾಡಿದರೆ ಅದ್ಭುತ ನಡೆಯುತ್ತದೆ. ಆಮೆನ್. ಹಾಲೆಲೂಯಾ, ஹalleluya. ಹಾಲೆಲೂಯಾ. ಯೇಸು, ஜீசஸ், ಯೇಸು, ஜீசஸ், ಯೇಸು. இந்த வார்த்தை மட்டும்தான். ಈ ಮಾತು ಮಾತ್ರ ஹோல் ஸ்டேடியம் ಇಡೀ ಸ್ಟೇಡಿಯಂ தேவ பிரசன்னத்தினால் நிறையப்படும். ದೇವ ಪ್ರಸನ್ನತೆಯಿಂದ ತುಂಬಲ್ಪಡುತ್ತೆ. வீழ்ச்சியில் இருக்கிறவங்க எழும்புவாங்க. ವೀಲ್ಚೇರಲ್ಲಿರುವವರು ನಡೆದಾಡ್ತಾರೆ. குருடாக்கப்பட்ட கண்கள் திறக்கப்படும். ಕುರುಡರ ಕಣ್ಣುಗಳು ತೆರೆಯಲ್ಪಡುತ್ತದೆ. ஹalleluya. ಹಾಲೆಲೂಯಾ. அந்த தேவன் இன்றைக்கு உயிரோடு இருக்கிறார். ಆ ದೇವರು ಇವತ್ತಿಗೂ ಜೀವಿಸ್ತಾ Why ಇದ್ದಾನೆ. not you that Catherine Kuhlman? ಯಾಕೆ ನೀನು ಆ ಕ್ಯಾಥರಿನ್ ಕುಲ್ಮನ್ Why ಆಗಿರಬಾರದು? not you that Smith Wigglesworth? ಯಾಕೆ ನೀನು ಆ ಸ್ಮಿತ್ ವಿಗಲ್ವಸ್ ಆಗಿರಬಾರದು? தேவன் உன்னை பார்த்து தான் இந்த இடத்துல வந்திருக்கிறார். ದೇವರು ನಿನ್ನನ್ನು ನೋಡಿನೇ ಈ ಸ್ಥಳಕ್ಕೆ ಬಂದಿದ್ದಾನೆ. ஹalleluya. ಹಾಲೆಲೂಯಾ. இன்றைக்கு அந்த வல்லமை பெற்றுக்கொள்ள போகிறோம். ಇವತ್ತು ಆ ಶಕ್ತಿಯನ್ನ அந்த ಹೊಂದಿಕೊಳ್ಳುತ್ತೇವೆ. வார்த்தையின் வல்லமை பெற்றுக்கொள்ள போகிறோம். ಆ ಮಾತಿನ ಶಕ್ತಿಯನ್ನ ನಾವು ಎಲ್ಲ ಹೊಂದಿಕೊಳ್ಳ- வேகமாய் எழும்புங்க. ಎಲ್ಲರೂ ವೇಗವಾಗಿ ಹೇಳ್ರಿ. வேடிக்கை ஜெய. இயேசுவின் ரத்தம் ஜெய. ஹalleluya. இயேசு இந்த இடத்துல வந்திருக்கிறார். ಯೇಸು ಸ್ಥಳದಲ್ಲಿ ಬಂದಿದ್ದಾನೆ. ஹalleluya. ஹalleluya. வார்த்தை வல்லமை வெளிப்படுகிறார். ನನ್ನ ಮಾತಿನ ಶಕ್ತಿಗೆ ಪ್ರಕಟವಾಗಿ தேவன் தொடுகிறார். தேவன் தொடுகிறார். ದೇವರ ಮುಟ್ಟುತ್ತಿಲ್ಲ. உங்களை தொடுகிறார். ಇದನ್ನ ಮುಟ್ಟಬಹುದು. ಭಗವಾನ್